ಅಂಕನಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದ ಶ್ರೀ ಬಸವೇಶ್ವರ ಓಕುಳಿ ಹಬ್ಬ. ಗ್ರಾಮೀಣ ಸೊಗಡಿನ ವಿವಿಧ ಬಗೆಯ ಆಕರ್ಷಣೀಯ ಕಲಾ ತಂಡಗಳು. ಹೌದು, ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ದೂರಿಯಾಗಿ ಬಸವೇಶ್ವರ ಓಕುಳಿ ಹಬ್ಬವನ್ನು ಆಚರಿಸಲಾಯಿತು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಬಾಬು ಅವರು, ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ರೈತರು ಸುಭಿಕ್ಷವಾಗಿರಲಿ, ಜೊತೆಗೆ ದೇಶವನ್ನು ರಕ್ಷಣೆ ಮಾಡುತ್ತಿರುವ ಸೈನಿಕರಿಗೆ ದೇವರು ಉತ್ತಮ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಸಮಸ್ತ ಗ್ರಾಮಸ್ಥರ ಸಹಕಾರದಿಂದ ಈ ಓಕುಳಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಸರ್ವರಿಗೂ ಶುಭಾಶಯ ತಿಳಿಸಿದರು. ಇನ್ನು ಗ್ರಾಮೀಣ ಸೊಗಡಿನ ಮಾರ್ಗುದರೆ, ಹುಲಿ ವೇಷ, ಶಿವ ಪಾರ್ವತಿ, ಗಣೇಶ, ವೀರಗಾಸೆ, ಮಂಗಳವಾದ್ಯಗಳೊಂದಿಗೆ ಶ್ರೀ ಬಸವೇಶ್ವರ ದೇವರ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮಕ್ಕಳ ಆಟಿಕೆಗಳು ಮೆರುಗು ತಂದವು. ಸಿಂಗಾರಗೊಂಡಿದ್ದ ನವದಂಪತಿಗಳು, ಮಹಿಳೆಯರು ಮಕ್ಕಳೊಂದಿಗೆ ದೇವರ ದರ್ಶನ ಪಡೆದರು. ಉಪಾಧ್ಯಕ್ಷೆ ರುಕ್ಮಿಣಿ ರಾಮೇಗೌಡ, ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎ.ವಿ. ಧನಂಜಯ, ತಮ್ಮಣ್ಣೇಗೌಡ, ಮಂಜುಳಾ ಗೋಪಾಲ್ ಶೆಟ್ಟಿ, ಲಕ್ಷ್ಮಮ್ಮ, ಶಿವಯ್ಯ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸಮಸ್ತ ಅಂಕನಹಳ್ಳಿ ಗ್ರಾಮದ ಜನತೆಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಶ್ರೀ ಶ್ರೀ ಬಸವೇಶ್ವರ ಓಕುಳಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ನಮ್ಮ ಗ್ರಾಮದ ಎಲ್ಲ ಜನಾಂಗದ ಜನತೆಗೂ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಶ್ರೀ ಶ್ರೀ ಬಸವೇಶ್ವರ ಓಕುಳಿ ಹಬ್ಬ ಸುಮಾರು ಇತಿಹಾಸ ನಡೀತಾ ಗೊತ್ತಿಲ್ಲ, ಭಾರಿ ಹಳೆಯ ಹಬ್ಬ ಇದು. ಅದರಿಂದ ಇಂಥ ಒಂದು ಹಬ್ಬಕ್ಕೆ ಎಲ್ಲ ಹೆಚ್ಚಿನ ಸಹಕಾರ ಕೊಟ್ಟಂತೆ ನಮ್ಮ ಅಂಕನಹಳ್ಳಿ ಗ್ರಾಮದ ಜನತೆ ಪ್ರತಿಯೊಬ್ಬರಿಗೂ ನಾವು ಈ ಸಂದರ್ಭದಲ್ಲಿ ಸ್ಪಂದಿಸ್ತೇವೆ. ಅಂಕನಹಳ್ಳಿ ಗ್ರಾಮದ ಜನತೆಗೆ, ಗ್ರಾಮಸ್ಥರಿಗೆ ಹೆಚ್ಚಿನ ಕೃತಜ್ಞತೆ ಸಲ್ಲಿಸೋಕ್ಕೆ ಬಯಸ್ತೀವಿ. ಆಮೇಲೆ ಹೆಚ್ಚಿನ ಒಂದು 100 ವರ್ಷದಿಂದ ಹೆಚ್ಚಿನ ರೀತಿ ದೊಡ್ಡ ಮಟ್ಟದಲ್ಲಿ ಹಬ್ಬ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಈ ಬಸವೇಶ್ವರ ಹಬ್ಬನೇ ಸುಮ್ಮನೆ ಹಬ್ಬ ಅಲ್ಲ, ಭಾಳ ಪ್ರಸಿದ್ಧವಾದ ಹಬ್ಬ ಇದು. ಆ ದೃಷ್ಟಿಗೆ ಹೆಚ್ಚಿನ ರೀತಿ ಇದು ಭಾಳ ವಿಜೃಂಭಣೆಯಿಂದ ಮಾಡೋಕ್ಕೆ ಇಷ್ಟಪಟ್ಟು ಭಾಳ ಮುತ್ತಜ್ಜೆ ವಹಿಸಿ ಮಾಡಿ. ನಮ್ಮ ಅಂಕನಹಳ್ಳಿ ಗ್ರಾಮದ ಬಸವೇಶ್ವರ ಹಬ್ಬ ವಿಶೇಷ. ಇಷ್ಟೊಂದು ವೈಭವವಾಗಿ ಯಾರೂ ಮಾತ್ರ ಮಾಡೋದಿಲ್ಲ. ಅದು 100 ವರ್ಷಕ್ಕೂ ಬಂದಿದೆ. ಈ ಸರಿ ಅದ್ದೂರಿ ಬಸವೇಶ್ವರ ಹಬ್ಬ, ಓಕುಳಿ ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೀವಿ. ನಮಸ್ಕಾರ. ಅಂಕನಾಥೇಶ್ವರ ಹಾಗೂ ಬಸವೇಶ್ವರ ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಅಂಕನಹಳ್ಳಿಯಲ್ಲಿ ಓಕುಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಈ ಹಬ್ಬದ ವಿಶೇಷತೆ ಏನು ಅಂದರೆ, ಯುಗಾದಿ ಕಳೆದ ನಂತರ ಗ್ರಾಮದಲ್ಲಿ ಕರ್ಕನ್ನು ಹಾಕೋದ್ರ ಮುಖೇನ ರಂಗಸ್ಥಳದಲ್ಲಿ ಈ ಒಂದು ಹಬ್ಬದ ಪ್ರಾರಂಭ ಆಗ್ತದೆ. ಕರ್ಕ ಹಾಕಿದ ಮೇಲೆ ನಂತರ ಕರ್ಕು ಅಂತ ಅಂದರೆ ಒಂದು ಜೀವಂತವಾಗಿರೋ ಕೋಳಿಯನ್ನು ರಂಗಸ್ಥಳದಲ್ಲಿ ಇಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದನ್ನು ಬಲಿ ಕೊಡೋದ್ರ ಮುಖೇನ ಪ್ರಾರಂಭವಾದಂಥ ಹಬ್ಬ. ನಂತರ ಊರಿನಲ್ಲಿ ಎಲ್ಲ ಜನಗಳು ಕೂಡ ಪ್ರತಿ ಮನೆಯಿಂದ ಸುಂಕನ್ನು ತೆಗೆದುಕೊಂಡೋಗಿ ಒಂದು ಗ್ರಾಮದಿಂದ ಹೊರಗಡೆ ಇರ್ತಕ್ಕಂಥದ್ದು. ನಂತರದಲ್ಲಿ ಮಾರಮ್ಮನ ಹಬ್ಬವನ್ನು ಮಾಡ್ತಕ್ಕಂಥದ್ದು, ಆನಂತರ ಬಂಡಿ ಹಬ್ಬವನ್ನು ಮಾಡ್ತಕ್ಕಂಥದ್ದು, ನಂತರದಲ್ಲಿ ಪಟ್ಲದಮ್ಮ ತಾಯಿಗೆ, ನಂತರದಲ್ಲಿ ಈ
ತೊಪ್ಪೆ ಓಕ್ಲಿ ಅಂತ ಮಾಡ್ತೀವಿ. ನಿನ್ನೆ ಈ ಓಕ್ಲಿ ಹಬ್ಬದಿನ ಹಿಂದಿನ ದಿನ ತೊಪ್ಪೆ ಓಕ್ಲಿ ಆದಮೇಲೆ ಈ ದಿನ ಆ ತೀರ್ಥ ಉದ್ಭವ ಆದಮೇಲೆ ಆ ತೀರ್ಥವನ್ನು ತಂದು ಶಿವನ ದೇವಾಲಯದಲ್ಲಿ ಇಟ್ಟು ನಂತರದಲ್ಲಿ ಈ ದಿನ ಓಕ್ಲಿ ಕೋಣವನ್ನು ಪೂಜೆ ಮಾಡಿ ಆ ತೀರ್ಥವನ್ನು ಹಾಕಿ ಓಕ್ಲಿ ಕೋಣವನ್ನು ತುಂಬಿಸಿದ ಮೇಲೆ ಈ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಗ್ರಾಮದ ಹೆದ್ದಾರಿಗಳಲ್ಲಿ ಭಗವಂತನ ಒಂದು ಮೆರವಣಿಗೆಯನ್ನು ಮಾಡಿ ನಂತರ ಬಂದು ಆ ಒಂದು ಕುರ್ಜುಗೆ ಗೋಪುರಕ್ಕೆ ದೇವರನ್ನು ಏರಿಸಿ ನಂತರ ತೀರ್ಥವನ್ನು ತಂದು ಓಕ್ಲಿ ಕೋಣಕ್ಕೆ ಹಾಕಿದ ಮೇಲೆ ಉದ್ಭವ ತೀರ್ಥವನ್ನು ಎಲ್ಲರೂ ಕೋಣಕ್ಕೆ ಬೀಳ್ತಾರೆ. ಇದು ಈ ಒಂದು ಹಬ್ಬದ ವಿಶೇಷ. ಇದು ನಮ್ಮ ಪೂರ್ವಿಕರ ಕಾಲದಿಂದನೂ ಕೂಡ ಈ ಒಂದು ಗ್ರಾಮದಲ್ಲಿ ಬರ್ತಾ ಇದ್ದು ಇದನ್ನು ಗ್ರಾಮದ ಪಂಚಾಯತಿನಲ್ಲಿ ಗೆದ್ದಂಥವರು ಈ ಒಂದು ಹಬ್ಬವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ಕೊಂಡು ಬಂದು ಬರ್ತಾ ಇದ್ದಾರೆ. ಈ ಒಂದು ಗ್ರಾಮದ ಹಬ್ಬಕ್ಕೆ ವಿಶೇಷವಾಗಿ ಈ ಹಬ್ಬವನ್ನು ಮುಂಚೂಣಿಯಲ್ಲಿ ನಿಂತು ನಡೆಸ್ತಕ್ಕಂಥವರು ಚೋಡ್ದಾರರು ಅಂತ ಕರಿತೀವಿ. ಹಿಂದಿನಿಂದಲೂ ಕೂಡ ಈ ಪ್ರಭಾಕರಣ್ಣ ಅವ್ರ ತಂದೆ ಮತ್ತು ನಮ್ಮ ಶ್ರೀರಂಗಣ್ಣ ಅವ್ರ ತಂದೆ ಪುಟ್ಟೇಗೌಡರು ಮತ್ತು ಇವ್ರ ತಂದೆ ದೇವೇಗೌಡರು ಮಾಡ್ಕೊಂಡ್ಬರ್ತಿದ್ರು. ತದನಂತರದಲ್ಲಿ ಇವರು ಮತ್ತು ಶ್ರೀರಂಗಣ್ಣ ಮತ್ತು ಪ್ರಭಾಕರಣ್ಣ ಅವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಒಳಗೊಂಡಂತೆ ಎಲ್ಲ ಮುಖಂಡರುಗಳು ಸೇರಿಕೊಂಡು ಈ ಒಂದು ಹಬ್ಬವನ್ನು ಮಾಡ್ತಾಯಿದ್ದಾರೆ.